ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇದೇ ತಿಂಗಳು 12, 13, 14ನೇ ತಾರೀಕು 3 ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ದೀವಿ. ಅಂದರೆ ಸುಮಾರು 2 ಲಕ್ಷ ಜನರವರೆಗೂ ಸೇರುವ ಸಾಧ್ಯತೆ ಇದೆ. ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ತುಂಬಿದ್ದಾರೆ. ಇಲ್ಲಿ ನಿಮಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ. ನಾವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿದ್ದು 1950ರಲ್ಲಿ. ಆದರೆ ಈ BT ಆ್ಯಕ್ಟ್ ಮಾಡಿರೋದು 1949ರಲ್ಲಿ, 1 ವರ್ಷದ ಹಿಂದೆ. ಈ ದೇಶ ಸಂವಿಧಾನವನ್ನು ಒಪ್ಪಿಕೊಂಡಂಥ 1 ವರ್ಷದ ಹಿಂದೆ ಮಾಡಿರುವಂಥ ಆ್ಯಕ್ಟ್ ಇದು. ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು, ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂಥ ವಿಷಯವನ್ನು ಮುಂದಿಟ್ಕೊಂಡು ನಾವು ಸುಮಾರು 2 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮಲೀಲಾ ಮೈದಾನದಲ್ಲಿ. ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂಥದ್ದು. ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದರೆ ನಾವೊಂದಷ್ಟು ಜನ ಪಂಥಜಿಗಳು ಮತ್ತು ಉಪಾಸಕರುಗಳು ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದು ಬಹುಶಃ ಸಂಸತ್ ಭವನದ ಮುಂದಲ್ಲೇ ಮಾಡಬೇಕು ಅಂತೇಳಿ ಅಲ್ಲಿ ತಯಾರಿ ಆಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಇದನ್ನು ಬೇರೆಯವ್ರಿಗೆ ಹೆಚ್ಚು ತಲುಪಿಸ್ಬೇಕು. ಬುದ್ಧರು ಹುಟ್ಟಿದ ನಾಡು, ನಾವು ಯಾವುದೇ ದೇಶಕ್ಕೆ ಹೋದರೂ ನಾವು ಹೇಳೋದು ಬುದ್ಧರ ನಾಡಿನಿಂದ ಬಂದಿದ್ದೇವೆ ಅಂತೇಳಿ. ವಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧಾಸ್ ಅಂತೇಳಿ. ಹಾಗಾಗಿ ಬುದ್ಧರು ಜ್ಞಾನೋದಯ ಪಡೆದಂಥ ಬುದ್ಧ ಗಯವನ್ನು, ಅಲ್ಲಿರುವಂಥ ಬುದ್ಧ ವಿಹಾರವನ್ನು ಬೌದ್ಧರಿಗೆ ವಹಿಸಿ, ನಮ್ಮ ಹಿರಿಯರ ಬಿಕ್ಕುಗಳಿಗೆ ಹಿರಿಯರಿಗೆ ವಹಿಸಿ ಅಂತೇಳಿ ಒಂದು ಆಂದೋಲನವನ್ನು ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಿಮ್ಮಲ್ಲಿ ಮನವಿ ಏನಂತಂದರೆ ಈ ವಿಷಯವನ್ನು ಹೆಚ್ಚು ಜನಗಳಿಗೆ ತಲುಪಿಸಿ, ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನರಿಗೆ ತಲುಪಿಸಿ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಕೈಗೂಡಿಸ್ಬೇಕು ಮತ್ತು ಸಹಕಾರ ನೀಡಬೇಕು ಅನ್ನೋ ಜೊತೆಗೆ ಇದು ಒಂದು ಈಗ ನೆನ್ನೆ ಮೊನ್ನೆ ಪ್ರಾರಂಭ ಆದಂಥದ್ದಲ್ಲ, 1891ರಿಂದನೂ ನಡೀತಾ ಇದೆ. ಅನಗಾರಿಕ ಧಮ್ಮಪಾಲ ಅಂತೇಳಿ ಶ್ರೀಲಂಕಾ ದೇಶದಿಂದ ಬಂದಂಥ ಬೌದ್ಧ ಭಿಕ್ಕುಗಳು ಅದು ಪ್ರಾರಂಭ ಮಾಡಿದ್ರು 1891ರಿಂದ. ಇಲ್ಲಿವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಇದು ನಮ್ಮ ಅಂತಿಮ